ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಈ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಈ ಥರ ಸೊಸೆ ಮನೆಗೆ ಬಂದ್ರೇ ಆ ಮನೆಯಲ್ಲಿ ನೆಮ್ಮದಿ ಇರೋದು, ಒಗ್ಗಟ್ಟು ಇರೋದು. ಅಪೇಕ್ಷೆ ಬಂದರೆ ಖಂಡಿತ ಇದನ್ನೆಲ್ಲ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಎಷ್ಟೇ ಆದರೂ ಭೂಮಿಕಾ ತಂಗಿ ಅಲ್ವಾ. ಹೌದಮ್ಮ, ನೀವು ಹೇಳಿದ್ದು ಅಂದ್ಕೊಂಡಿದ್ದು ಎಲ್ಲ ಸರಿಯಾಗೇ ಇದೆ. ಆದರೆ ಈ ಮದುವೆ ಪ್ರಪೋಸಲ್ಗೆ ಅಪೇಕ್ಷೆ ಒಪ್ಕೋಬೇಕಲ್ಲ. ಅರೆ ಅವಳಿಗೇನು ಗೊತ್ತಾಗುತ್ತೆ, ಅವಳಿನ್ನೂ ಚಿಕ್ಕ ಹುಡುಗಿ. ಇಲ್ಲಮ್ಮ, ಗೌತಮ್ ಹೇಳ್ತಾ ಇರೋದು ಸರಿ. ಅಪೇಕ್ಷೆನೂ ಒಪ್ಕೋಬೇಕು, ನಿಮ್ಮ ತಂದೆ ತಾಯಿನೂ ಒಪ್ಕೋಬೇಕಲ್ವಾ. ಅತ್ತೆ, ನನ್ನ ತಂದೆ ತಾಯಿ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗಂತೂ ಅಪೇಕ್ಷೆ ನಮ್ಮ ಮನೆಗೆ ಬರ್ತಿರೋದು ತುಂಬಾನೇ ಖುಷಿಯಾಗಿದೆ. ಅಂದರೆ ಈ ಸಂಬಂಧ ನಿನ್ಗೆ ಒಪ್ಕೆನಾ? ನೀನು ಹೋಗಿ ನಿನ್ನ ತಂದೆ ತಾಯಿ ಹತ್ರ ಮಾತಾಡ್ತೀಯಾ? ಈ ಮನೆ ಪರವಾಗಿ ಹೋಗಿ ನೀನು ಹೆಣ್ಣು ಕೇಳ್ತೀಯಾ? ಹೌದತ್ತೆ, ಇದು ನನ್ನ ಮನೆ, ನನ್ನ ಮೈದನಿಗೆ ನಾನು ಹೆಣ್ಣು ಕೇಳ್ತೀನಿ, ಅದು ನನ್ನ ಜವಾಬ್ದಾರಿ. ನೀವು ನನಗೆ ಬಿಟ್ಬಿಡಿ, ನೀವು ನಿಶ್ಚಿಂತೆಯಿಂದ ಇರಿ. ಸರಿಮಾ, ನಾನು ಭೂಮಿಕಾ ಅವ್ರೋಗಿ ಅವ್ರ ತಂದೆ ತಾಯಿ ಹತ್ರ ಈ ಮದುವೆ ಪ್ರಪೋಸಲ್ನ ಪ್ರಸ್ತಾಪ ಮಾಡ್ತೀವಿ. ಬಟ್ ನಾನು ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿಮ್ಮ. ಅಪೇಕ್ಷೆಗಾಗಲಿ ಅವ್ರ ತಂದೆ ತಾಯಿಗಾಗಲಿ ನಾವು ಫೋರ್ಸ್ ಮಾಡೋದು ಬೇಡ. ಅವರಾಗೆ ಮನ್ಸಾರಿ ಒಪ್ಪಿ ಖುಷಿ ಪಟ್ಟರೆ ಮದುವೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ನೀವು ಬೇಜಾರು ಮಾಡ್ಕೋಬಾರ್ದು, ಡಿಸಪಾಯಿಂಟ್ ಆಗಬಾರ್ದು. ಸರಿ ಗೌತಮ್, ಯಾವುದಕ್ಕೂ ನೀವಿಬ್ಬರು ಅವ್ರ ಹತ್ರ ಮಾತಾಡಿ, ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು. ನಾನೇನು ಬರ್ತೀನಿ. ಹಾಂ, ಗುಡ್ ನೈಟ್ ಅತ್ತೆ. ಗುಡ್ ನೈಟ್. ಅದೃಷ್ಟ ಲಕ್ಷ್ಮಿ ಬಾಗಿಲು ತಟ್ಟಿದ್ರೆ ಯಾರು ತಾನೇ ಬಾಗಿಲು ತೆಗೆದೇ ಇರ್ತಾರೆ. ಅತ್ತೆ ಹೇಳೋದನ್ನ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನನಗಂತೂ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಅಪ್ಪಿ ನನಗೊಂಥರ ಮಗು ಇದ್ದ ಹಾಗೆ. ಅವಳಿಗೂ ನನ್ ಕಂಡ್ರೆ ತುಂಬಾ ಪ್ರೀತಿ. ನನ್ನನ್ನು ಬಿಟ್ಟು ಅವಳು ಇರ್ತಾನೆ ಇರಲಿಲ್ಲ. ಅಂಥದ್ರಲ್ಲಿ ಅವಳು ನಮ್ಮ ಮನೆಗೆ ಬರ್ತಾಳೆ, ನನ್ನ ಜೊತೆ ಇರ್ತಾಳೆ ಅಂದ್ರೆ ಆ ಖುಷಿ ನನಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬರ್ತಿಲ್ಲ. ಸೊ ಎಕ್ಸೈಟೆಡ್. ಹಲೋ ಹಲೋ ಹಲೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ. ಯಾವ ತಿರುವಿನಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಕ್ಸಿಡೆಂಟ್ ಆಗ್ಬಿಡ್ಬೋದು. ನಾವು ಅನ್ಕೊಂಡಾಗೆ ಎಲ್ಲನೂ ನಡಿಬೇಕು ಅಂತ ರೂಲ್ಸ್ ಇಲ್ವಲ್ಲ. ಇದು ನಮ್ಗೆ ಇಷ್ಟ ಆದರೂ ಅಪೇಕ್ಷೆಗೆ ಇಷ್ಟ ಆಗಬೇಕಲ್ಲ, ನಿಮ್ಮ ಮನೆಯವ್ರಿಗೆ ಇಷ್ಟ ಆಗಬೇಕಲ್ಲ. ಅದೆಲ್ಲ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸೊ ಲೆಟ್ಸ್ ಬಿ ರೆಡಿ ಟು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಏನು ಬೇಕಾದ್ರೂ ಆಗ್ಬೋದು. ನಾನು ಎಷ್ಟು ಖುಷಿಯಾಗಿದೆ ಗೊತ್ತಾ. ನನ್ನ ಖುಷಿಗೆ ಪಿನ್ನಿಟ್ಬಿಟ್ರಿ ನೀವು. ನೀವು ಹೇಳೋ ಥರದ್ದು ಏನೂ ಆಗಲ್ಲ. ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡ್ತೀನಿ, ನಾನು ಅವ್ರಿಗೆ ಒಪ್ಪಿಸ್ತೀನಿ. ಅದು ನನ್ನ ಜವಾಬ್ದಾರಿ, ನೀವು ಮಧ್ಯದಲ್ಲಿ ಬರಬೇಡಿ. ಇನ್ಫ್ಯಾಕ್ಟ್ ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು. ನಾನು ಈಗಲೇ ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿ ಎಲ್ಲ ಫಿಕ್ಸ್ ಮಾಡ್ತೀನಿ. ನನ್ನ ಫೋನ್ ಇರಿ, ಯಾಕೆ ಇಷ್ಟೊಂದು ಅರ್ಜೆಂಟು? ನಾನು ಹೇಳೋದು ಸ್ವಲ್ಪ ಕೇಳ್ರಿ. ಇಂಥ ವಿಷಯನೆಲ್ಲ ಫೋನಲ್ಲಿ ಮಾತಾಡಬಾರ್ದು. ನಾವೇ ಹೋಗಿ ಸ್ಟ್ರೈಟಾಗಿ ಮಾತಾಡೋಣ. ಕರೆಕ್ಟ್, ಹಾಗೆ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.